ಮೈಸೂರು ವಕೀಲರ ಸಂಘದಿಂದ ಭವ್ಯ ಕಾರ್ಯಕ್ರಮ. ರಾಜ್ಯ ವಕೀಲರ ಸಂಘದ ಅಧ್ಯಕ್ಷರು ಕೆಎಸ್ ಮಹದೇವ್ ಪ್ರಸಾದ್, ಹೈಕೋರ್ಟ್ ನ್ಯಾಯಮೂರ್ತಿಗಳು ಶರತ್ ಚಂದ್ರ ಸ್ವಾಮೀಜಿ ಭಾಗಿ. ಮೈಸೂರು ವಕೀಲರ ಸಂಘದ ವತಿಯಿಂದ ಭವ್ಯ ಸಮಾರಂಭ ಆಯೋಜನೆ. ಮೈಸೂರು ಅಗ್ರಹಾರದ ಶ್ರೀ ಕುಂದೂರು ಮಠದ ಶರತ್ ಚಂದ್ರ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಹೈಕೋರ್ಟ್ ನ್ಯಾಯಮೂರ್ತಿಗಳು ಭಾಗಿ. ಮೈಸೂರು ವಕೀಲರ ಸಂಘ ವತಿಯಿಂದ ಆಯೋಜಿಸಿರುವ ಈ ವಿಶೇಷ ಕಾರ್ಯಕ್ರಮಕ್ಕೆ ಶ್ರೀ ಡಾಕ್ಟರ್ ಶರತ್ ಚಂದ್ರ ಸ್ವಾಮೀಜಿ ಕುಂದೂರು ಮಠ ಅಗ್ರಹಾರ ಮೈಸೂರು ಅವರ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು. ಈ ವೇಳೆ ಗೌರವಾನ್ವಿತ ಅತಿಥಿಗಳಾದ ಗೌರವಾನ್ವಿತ ಶ್ರೀ ಬೃಂಗೇಶ್ ಎಂ, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಹೆಚ್ಚುವರಿ ನ್ಯಾಯಮೂರ್ತಿಗಳು, ಗೌರವಾನ್ವಿತ ಶ್ರೀಮತಿ ಉಷಾರಾಣಿ, ನ್ಯಾಯಾಧೀಶರು ಪ್ರಧಾನ ಜಿಲ್ಲಾ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯ ಮೈಸೂರು, ಗೌರವಾನ್ವಿತ ಶ್ರೀ ಮಲ್ಲಿಕಾರ್ಜುನ್ ಸ್ವಾಮಿ ಎಸ್ಎಸ್, ನ್ಯಾಯಾಧೀಶರು ಕಟ್ಟಡಗಳ ಜಾಗೃತ ಮತ್ತು ಸಣ್ಣ ನ್ಯಾಯಾಲಯ ಬೆಂಗಳೂರು, ಅಧ್ಯಕ್ಷತೆ ಶ್ರೀ ಎಸ್ ಲೋಕೇಶ್, ಅಧ್ಯಕ್ಷರು ವಕೀಲರ ಸಂಘ ಮೈಸೂರು. ಉಪಸ್ಥಿತರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಬೆಂಗಳೂರು ಅಧ್ಯಕ್ಷರು ಕೆಎಸ್ ಮಹದೇವ್ ಪ್ರಸಾದ್, ಕಾರ್ಯದರ್ಶಿಗಳು ವಕೀಲರ ಸಂಘ ಮೈಸೂರು ಎಜಿ ಸುಧೀರ್, ಉಪಾಧ್ಯಕ್ಷರು ಮೈಸೂರು ವಕೀಲರ ಸಂಘ ಎಂಬಿ ಚಂದ್ರಶೇಖರ್, ಖಜಾಂಚಿಗಳು ಮೈಸೂರು ವಕೀಲರ ಸಂಘ ಮೈಸೂರು ಭರತ್ ಎಚ್ಬಿ, ಜಂಟಿ ಕಾರ್ಯದರ್ಶಿಗಳು ಮೈಸೂರು ವಕೀಲರ ಸಂಘ ಚರಣ್ ಕೆಆರ್, ಮಹಿಳಾ ಜಂಟಿ ಕಾರ್ಯದರ್ಶಿ ವಿನೋದ್ ಬಿವಿ ಸೇರಿ ಅನೇಕ ಗಣ್ಯರು ಹಾಜರಿದ್ದರು. ನ್ಯಾಯಾಂಗ ಗಣ್ಯರು ಮತ್ತು ಧಾರ್ಮಿಕ ಕ್ಷೇತ್ರದ ಸಮಾಗಮ ಈ ಒಂದೇ ವೇದಿಕೆಯಲ್ಲಿ ಸೇರುತ್ತಿರುವುದು ಈ ಕಾರ್ಯಕ್ರಮ ವಕೀಲ ಸಮುದಾಯಕ್ಕೆ ಸ್ಫೂರ್ತಿ ನೀಡಲಿದೆ. ವರದಿ ಕಾಂತರಾಜು ಕೆ, ಪ್ರಜಾಪವರ್ ಟಿವಿ, ಮೈಸೂರು. ನುಡಿಯಲು ಬೇಡ, ಮುನಿಯಬೇಡ, ಅನ್ನರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಹೊರೆ. ಚಂದ್ರಶೇಖರ್ ಅವರೇ ಹಾಗೂ HP ಭರತ್ ಅವರೇ ಹಾಗೂ ಚರಣ್ ರಾಜ್ ಅವರೇ ಹಾಗೂ ಕುಮಾರಿ ವಿನೋದಾರ್ ಅವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ನನ್ನ ನ್ಯಾಯಾಧೀಶ ಮಿತ್ರರೇ ಹಾಗೂ ಎಲ್ಲ ವಕೀಲ ಮಿತ್ರರೇ, ಅವರು ಸ್ವಾಗತ ಭಾಷಣ ಮಾಡುವಂತಹ ಸಮಯದಲ್ಲಿ ಅವ್ರು ಹೇಳಿದರು ತವರು ಮನೆಗೆ ಬಂದಿದ್ದಾರೆ ಅಂತ ಹೇಳಿದರು. ಸತ್ಯ, ನನಗೂ ಹಾಗೆ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಯಾವುದೋ ಸಂದರ್ಭಕ್ಕೆ ಬೇರೇನೋ ಕಾರಣಕ್ಕೆ ಬಂದು ಏನೋ ಮಾತಾಡೋದಕ್ಕಿಂತ ಬದಲಾಗಿ ಪುಣ್ಯ ಪುರುಷರು ಜಗತ್ತಿಗೆ ಜ್ಯೋತಿಯನ್ನ ಕೊಟ್ಟಂತಹ ಬಸವೇಶ್ವರರ ಸನ್ನಿಧಿಯಲ್ಲಿ ನಾನು ಹಾರ ಹಾಕಿಸ್ಕೊಳ್ಳುವಂಥ ಸೌಭಾಗ್ಯ, ಅದು ನಾನು ಹುಟ್ಟಿ ಬೆಳೆದು ಕಲಿತಂಥ ಸ್ಥಳದಲ್ಲಿ ಮತ್ತು ಇಂಥ ಒಂದು ದೊಡ್ಡ ವೇದಿಕೆಯಲ್ಲಿ ಸಣ್ಣವನಾದ ನಾನು ನಿಂತ್ಕೊಂಡು ಅಂಥ ಜಗಜ್ಯೋತಿಯವರ ಬಗ್ಗೆ ಮಾತನಾಡುವಂಥ ಸೌಭಾಗ್ಯ ಕರುಣಿಸ್ಬೇಕು ಅಂತಾನೆ ಭಗವಂತ ಇಷ್ಟು ವರ್ಷ ನನ್ನ ಸ್ನೇಹಿತರು ಅಥವಾ ನಮ್ಮ ಹಿರಿಯರು ಯಾರಿಗೂ ನಮ್ಮ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಬೃಂಗೇಶ್ ಸಾಹೇಬರಿಗೆ, ನಮ್ಮ ಮೈಸೂರು ಜಿಲ್ಲಾ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀಮತಿ ಉಷಾರಾಣಿ ಸಾಹೇಬರಿಗೆ ನಮಸ್ಕರಿಸುತ್ತಾ, ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ನಮ್ಮ ಮುಖ್ಯ ಅತಿಥಿಗಳು HS ಮಲ್ಲಿಕಾರ್ಜುನ್ ಸ್ವಾಮಿಯವರು, ನ್ಯಾಯಾಧೀಶರು ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್, ಹಾಗೂ ವೇದಿಕೆಯ ಮೇಲೆ ಇರ್ತಕ್ಕಂಥ ನಮ್ಮ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಇತರೆ ಪದಾಧಿಕಾರಿಗಳು ಹಾಗೂ ವೇದಿಕೆಯ ಮುಂಭಾಗ ಇರ್ತಕ್ಕಂಥ ಎಲ್ಲ ನ್ಯಾಯಾಧೀಶರುಗಳು ಹಾಗೂ ಹಿರಿಯ ವಕೀಲರು ಹಾಗೂ ಸಹೋದ್ಯೋಗಿ ವಕೀಲರು ಮಿತ್ರರುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಪ್ರಥಮವಾಗಿ ನಾನು ನನ್ನ ವೇದಿಕೆ ಮುಂಭಾಗ ಕೂತಿರ್ತಕ್ಕಂಥ ಎಲ್ಲ ವಕೀಲ ಮಿತ್ರರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೀನಿ. ಇದೀಗ ತಾನೇ ನಾನು ಚುನಾವಣೆಯಲ್ಲಿ ಚುನಾಯಿತರಾಗಿರೋದ್ರಿಂದ ನಾನು ಇಲ್ಲಿ ನಿಂತ್ಕೊಳ್ಳೋದಕ್ಕೆ ತಾವೆಲ್ಲರೂ ಕೂಡ ಕಾರಣೀಭೂತರಾಗಿದ್ದೀರಿ. ಅದಕ್ಕೆ ನಾನು ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನ ಹೇಳಿ, 100% ಅಲ್ಲದೆ ಹೋದ್ರೂ ಕೇವಲ ಒಂದು 20ರಿಂದ 30% ನಾವು ಅಳವಡಿಸ್ಕೊಂಡು ನಡೆದು ಬಿಟ್ರೆ ಈ ಸಮಾಜ ಕಲ್ಯಾಣ ಆಗ್ಬಿಡುತ್ತೆ. ಕಲ್ಯಾಣ ಕರ್ನಾಟಕ ಆಗೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ. ಈ ಒಂದು ಕಾರ್ಯಕ್ರಮವನ್ನಾದರೂ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಪದೇ ಪದೇ ನಾವೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಸಜ್ಜನರಾಗಿ ನಡ್ಕೋಬೇಕು,
ನಮ್ಮ ಸ್ವಾರ್ಥವನ್ನು ಬಿಡಬೇಕು, ಸಮಾಜ ಕಟ್ಟುವ ಕೆಲಸದಲ್ಲಿ ನಾವು ನಿರತರಾಗಬೇಕು ಅನ್ನೋದನ್ನ ಮತ್ತೆ ಮತ್ತೆ ನೆನಪಿಸೋದಕ್ಕೋಸ್ಕರ ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಮೈಸೂರು ವಕೀಲರ ಸಂಘ ಇಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ, ಅವ್ರು ಬರೆದಿರೋ ಸಾಹಿತ್ಯವನ್ನೇ ನೀವು ಓದಿಲ್ವಲ್ಲ, ಅವ್ರ ಬಗ್ಗೆ ಇಷ್ಟರ ಮಟ್ಟಿಗೆ ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅಂತ ನಮ್ಮಲ್ಲಿ ಹಳ್ಳಿಲಿ ಒಂದು ಮಾತು. ಹಾಗೆ ಏಕಾಏಕಿ ಹೇಗೆ ಹೇಳ್ಬಿಡ್ತೀರಿ ಅಂತ ಮಹಾತ್ಮರ ಬಗ್ಗೆ? ಅವ್ರು ಪೆಚ್ಚಾಗ್ಬಿಟ್ರು. ಇದು ಅವರೊಬ್ಬರ ಸಮಸ್ಯೆ ಅಲ್ಲ, ಇವತ್ತು ನಮ್ಮೆಲ್ಲರ ಸಮಸ್ಯೆನೂ ಇದಿದೆ. ಏನು ಅಂದ್ರೆ ನಾವು ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ನಮ್ಮ ಇಂಡಿವಿಜುವಾಲಿಟಿಯನ್ನ ನಾವು ಕಳ್ಕೊಳ್ತಾ ಇದ್ದೀವಿ. ನಮ್ಮ ವೈಯಕ್ತಿಕವಾದಂತಹ ಅಭಿಪ್ರಾಯವೇ ಇಲ್ಲ ನಮಗೆ. ಬಸವಣ್ಣನವರು ವಚನಗಳ ಮೂಲಕ ಸಾಮಾಜಿಕ ಅರಿವು ಮೂಡಿಸಿದರು. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಎಂದು ಹೇಳುತ್ತಾ ಇತರರ ತಪ್ಪುಗಳನ್ನು ಹುಡುಕುವುದನ್ನು ಬಿಟ್ಟು ಮೊದಲು ನಮ್ಮ ದೇಹ ನಮ್ಮ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳ